ಸಿನಿಮಾದಲ್ಲಿ ಗೊತ್ತಾಗತ್ತೆ. ಇದೀನಿ, ಜೊತೆಗಿರ್ತೀನಿ. ಅಯ್ಯೋ, ಎಲ್ಲರೂ ಹೇಳ್ತಾ ಇದ್ರು ಸರ್, ನಮ್ಮ ಪ್ರಕಾಶ್ ಸರ್ ಎಲ್ಲರೂ ಯಾರಿಗೂ ನಮಗೆ ಅವ್ರನ್ನ ಅಷ್ಟು ಕಷ್ಟದಲ್ಲಿ ನೋಡೋಕೆ ಇಷ್ಟ ಆಗಲ್ಲ ಸರ್. ಅಂತ ಸೂಪರ್ ಸ್ಟಾರ್ ಅವ್ರನ್ನ ಅಷ್ಟು ನರಳನ್ನ ನೋಡೋಕ್ಕೆ ನಮಗೆ ಒಂಥರ ಹಿಂಸೆ ಆಗೋದು. ಎಲ್ಲರೂ ಹೇಳೋರು, ಬೇಡ ಬೇಡ ಅದು ಸೀನ್ ಬೇಡ, ಏನಾದ್ರು ಚೇಂಜ್ ಮಾಡೋಣ. ಬಟ್ ಅಲ್ಲಿ ಆ ಸೀನ್ ಅಷ್ಟು ಇಂಪಾರ್ಟೆನ್ಸ್ ಇದೆ ಸಿನಿಮಾಗೆ, ಅದು ಬೇಕೇ ಬೇಕು. ಇವ್ರಿಗೆ ಗೊತ್ತು ಅದನ್ನ ತೆಗೆದ್ರೆ ಸುಮ್ಮನೆ ನನಗೋಸ್ಕರ ತೆಗಿತಾ ಇದ್ದಾರೆ, ಅದು ಕಷ್ಟ ಆಗತ್ತೆ ಇವ್ರಿಗೆ, ಅದು ಆಗಬಾರ್ದು ಅಂತ. ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ನನ್ನನ್ನು ಎತ್ಕೊಂಡ್ರು ಸರ್ ಅವರು. ಸೊ ಅಷ್ಟೇ ಜೋಪಾನವಾಗಿ ಎತ್ತಿ, ಅಷ್ಟೇ ಜೋಪಾನವಾಗಿ ಇಳಿಸಿ, ಅವ್ರಿಗೆ ಆಗಿಲ್ಲ, ನಡುಕ್ತಾ ಇದ್ರು. ಸೊ ಮಲ್ಕೋಬಿಟ್ರು ಸರ್. ಅದೊಂದು ಕಷ್ಟ ಆಗ್ತಿತ್ತು ಅವ್ರನ್ನ ನೋಡೋಕ್ಕೆ. ಈ ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಗಳು ಎಲ್ಲ ಇದೆ. ಸೊ ನೀವೇನಾದ್ರು ಜೊತೆಗೆ ಡೆವಿಲ್ ಜೊತೆಗೆ ಸೇರ್ಕೊಂಡು ಫೈಟ್ ಗಿಟ್ ಮಾಡ್ತೀರಾ ಹೆಂಗೆ? ಸಿನಿಮಾದಲ್ಲಿ ಗೊತ್ತಾಗತ್ತೆ. ಇದೀನಿ, ಜೊತೆಗಿರ್ತೀನಿ. ಸಿಕ್ಕಾಪಟ್ಟೆ ಹೊಡೆದಾಡೋ ಸೀನಲ್ಲೆಲ್ಲ ನೀವಿದ್ದೀರಿ. ಅದೇ ಏನಂದ್ರೆ ಕಥೆಯ ಒಂದು ಇಷ್ಟು ಹಿಂಟ್ಸ್ ಕೊಟ್ರೆ ಅಟ್ಲೀಸ್ಟ್ ಬರೋರಿಗೆ ಪ್ರೇರಣೆ ಆಗುತ್ತೆ. ಕಥೆ ಅಂದ್ರೆ ಮಾಸ್ ಎಂಟರ್ಟೈನರ್, ಪ್ರತಿಯೊಂದು ಎಲಿಮೆಂಟ್ಸ್ ಇರುವಂತ ಸಿನಿಮಾ. ಅದೇ ಮಾಸ್ ಎಂಟರ್ಟೈನ್ ಅಂದ ತಕ್ಷಣ ಇದೆಲ್ಲ ಒಂದ್ ಕಡೆ ಫ್ಯಾನ್ಸ್ಗೆ ಅಷ್ಟೇ ಸೀಮಿತ ಅನ್ಸ್ಬೋದು. ಎಲ್ರಿಗೂ ಸೀಮಿತ. ಅಫ್ಕೋರ್ಸ್ ಇದು ಅವ್ರ ಫ್ಯಾನ್ಸ್ಗೆ ಅಂತಾನೆ ಮಾಡಿರೋ ಸಿನಿಮಾ. ಅವ್ರ ಫ್ಯಾನ್ಸ್ಗೆ, ಅವ್ರಿಗೆ ಒಂಥರ ಹಬ್ಬ ಇದು ಥಿಯೇಟ್ರಿಗೆ ಬಂತು ಅಂದ್ರೆ. ಅಂಡ್ ಅವ್ರಿಗೋಸ್ಕರನೇ ಇದನ್ನ 11ಕ್ಕೂ ಬೇರೆ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ಗೆ ಅಂತಾನೆ, ಬಟ್ ಬೇರೆಯವರು ಕುತ್ಕೊಂಡು ನೋಡುವಂತ ಸಿನಿಮಾ ಸರ್ ಇದು. ಸೊ ಮೊದಲನೇದಾಗಿ ಅವ್ರ ಫ್ಯಾನ್ಸ್ಗೆ ಅಂತಾನೆ ಮಾಡಿರೋದು. ಅವ್ರಿಗೆ ಅಂತಾನೆ ಅಷ್ಟು ಸ್ಟೈಲಿಶ್ ಆಗಿ ಅಥವಾ ಕ್ಯಾರೆಕ್ಟರ್ ಆಗಿ ಪ್ರತಿಯೊಂದು ಅವ್ರು ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಅದ್ರ ಜೊತೆಗೆ ಎಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ. ಫುಲ್ ಮೀಲ್ಸ್ ಇದು. ಫುಲ್ ಮೀಲ್ಸ್ ವೆಜ್ ಆರ್ ನಾನ್ ವೆಜ್ ಅಂತ? ಮಿಕ್ಸ್. ವೆಜ್ ಆರ್ ವೆಜ್, ನಾನ್ ವೆಜ್ ಆರ್ ನಾನ್ ವೆಜ್. ಎಲ್ಲದು ಇದೆ.